ಯಾವುದೇ ರೀತಿಯಲ್ಲಿ ನಾನು ವ್ಯತ್ಯಾಸ ಮಾಡಿಲ್ಲ. ಕಂಪಲ್ಸರಿಯಾಗಿ ನಾನು ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ವ್ಯತ್ಯಾಸ ಮಾಡೋ ಪ್ರಶ್ನೆ ಬರಲ್ಲ. ಎಲ್ಲರಿಗೂ ಸಮಾನವಾಗಿ ಅಮೌಂಟ್ ಹಂಚಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನೋಡೋಣ, ಇನ್ನೊಂದು 15 ದಿವಸದ ಒಳಗಡೆ ಅವರು ಮಂತ್ರಿಮಂಡಲ ವಿಸ್ತರಣೆ ಎಲ್ಲ ಮುಗಿದ ಮೇಲೆ ಎಲ್ಲ ಶಾಸಕರಿಗೆ ಪ್ರತ್ಯೇಕ ಅನುದಾನ. ಹಿಂದೆ ಸಿದ್ದರಾಮಯ್ಯ ಅವರು 25 ಕೋಟಿ ಹಣ ಕೊಟ್ಟಿದ್ದರು. ಆ 25 ಕೋಟಿ ಹಣದಲ್ಲೇ ನಾನು 15 ಕೋಟಿ ಗಂಗಾವತಿ ನಗರಕ್ಕೆ, 10 ಕೋಟಿ ಅಮೌಂಟು ಆನೆಗೊಂದಿಗೆ ನಾನು ಕೊಡ್ತಾ ಇರೋವಂಥದ್ದು. ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಅವರೇನಾದರೂ ಕೊಟ್ಟರೆ ಇರ್ಕಲ್ಗಡ, ಕಿನ್ನಾಳ ಮತ್ತು ವೆಂಕಟಗಿರಿ ಈ ಮೂರನ್ನು ಕೂಡ ಆನೆಗೊಂದಿ ಮಾಡೆಲ್ನಲ್ಲಿ ಪೂರ್ತಿ ರಸ್ತೆಗಳು, ಡ್ರೈನೇಜ್ಗಳು, ವಿದ್ಯುತ್ ದೀಪಗಳು ಎಲ್ಲ ಆ ಒಂದು ರೀತಿ ಅಟ್ಲೀಸ್ಟ್ ಒಂದು 4-5 ದೊಡ್ಡ ನಗರಗಳನ್ನ ಅಭಿವೃದ್ಧಿ ಮಾಡಿದರೆ ಮುಂದೆ ಜನಗಳಿಗೆ ಪ್ರತಿ ಹಳ್ಳಿ ಕೂಡ ಈಗ ಆಗ್ಬೋದು ಅನ್ನೋ ವಿಶ್ವಾಸ ನಾನು ಕೊಡ್ಬೋದು. ಮಂತ್ರಿಮಂಡಲ ಸರ್ಕಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ. ಯಾಕಂತಂದರೆ ಕೇವಲ 1 ತಿಂಗಳ ಸರ್ಕಾರ ತಾವೇ ನೋಡಿದ್ರು, ರಾಹುಲ್ ಗಾಂಧಿ ಅವರು ವಿದೇಶದಿಂದ ಅವರು ಬರೋವರೆಗೂ ಇವರು ಕಾಯ್ತಾ ಇದ್ದಾರೆ ಅಂತೇಳಿ. ಅವರು ಫಾರಿನ್ ಟೂರ್ ಮುಗಿದ ಮೇಲೆ ಇವರು ಡೆಲ್ಲಿ ಟೂರ್ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ, ನಾನಿರೋ ಮಟ್ಟನು RSS ಪಥಸಂಚಲನ ಮಾಡಬೇಕಾದ್ರೂ ನನ್ನ ಅನುಮತಿ ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಮಾಧ್ಯಮಗಳ ಮೂಲಕ ಪ್ರತಿದಿನ, ಯಾಕೆಂದರೆ ಅವರು ಸರ್ಕಾರದಲ್ಲಿ ನಿಶ್ಶಕ್ತರಾಗಿದ್ದಾರೆ. ಅವರು ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದನ್ನು ಚೆನ್ನಾಗಿ ಮಾಡೋದನ್ನು ಬಿಟ್ಟು ದಿನ ಬೆಳಗ್ಗೆ ಆದರೆ RSS ಬಗ್ಗೆ ಮಾತಾಡೋದ್ರ ಮೂಲಕ ಸುದ್ದಿಯಲ್ಲಿ ನಾನು ಇರಬೇಕು ಅನ್ನೋಂಥ ಒಂದು ಚಟ ಬಿಟ್ಟರೆ ಅವ್ರಿಗೆ ಒಂದು ರೀತಿ ಅವ್ರಿಗೇನಾದರೂ ನಿಜವಾಗ್ಲೂ, ಯಾಕೆಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಅವರಿಗೆ ಗೃಹ ಮಂತ್ರಿಯನ್ನು ಕೊಟ್ಬಿಟ್ಟಿದ್ದಾರೆ. ತುಂಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನ ಅದು. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಯಾನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆಯಾ ಇಲ್ಲನ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು, ಅಂದರೆ ಇವರ ತಂದೆ ಕಾಲದಿಂದ ಇವರು ನೋಡಿರುವಂಥ ರಾಜಕಾರಣಿಗಳು ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಕೈಯಲ್ಲಿ ಏನಾಗುತ್ತೆ ಹೇಳಿ. ಸೊ ಏನೂ ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು? ಈಗ ಇಲ್ಲ, ಅವ್ರಿಗೇನು ದ್ವೇಷ ಅಲ್ಲ, ಅದೊಂದು ಹುಚ್ಚದ್ದು. RSS ಬಗ್ಗೆ ಮಾತಾಡಬೇಕು. ಕ್ಷೇತ್ರದಲ್ಲಿ RSS ಮೇನ್ ವಿಷಯ ಏನಂದರೆ, ಅಲ್ಲಲ್ಲ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, RSSಲ್ಲಿ ಪಥಸಂಚಲನಕ್ಕೆ ಇವತ್ತೇನು ಶೋಭಾಯಾತ್ರೆಗೆ ಅವಕಾಶ ಮಾಡಿಕೊಡಲ್ಲ ಅಂಥೇಳಿ ತುಂಬ ನಾವು RSS ಅವರು ಹೈಕೋರ್ಟ್ಗೆ ಹೋಗಿ ಬಂದು ಅದಕ್ಕೊಂದು ಲಿಮಿಟೆಡಾಗಿ ಒಂದು 300 ಮಂದಿ ಜೊತೆಯಲ್ಲಿ ಪಥಸಂಚಲನ ಶೋಭಾಯಾತ್ರೆ ಮಾಡಬೇಕು ಅಂತೇಳಿ ಆರ್ಡ್ರ್ ಆದರೂ ಕೂಡ, ಆದರೆ ನೋಡಲಿಕ್ಕೆ ಬಂದಿರುವಂಥದ್ದು ಲಕ್ಷಾಂತರ ಜನರು ಬಂದಿರಲ್ಲ. ಸೊ ಅವರಿಗೆ ದಿಗಿಲಾಗಿದೆ. ಅಂದರೆ ಈ ಸಲ ನನಗೆ ಏನಾಗುತ್ತೆ, ನಾನು ಗೆಲ್ತೀನ ಸೋಲ್ತೀನ, ಕ್ಷೇತ್ರ ಕಳ್ಕೊಳ್ತೀನ ಅನ್ನೋ ಒಂದು ಭಯದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ನಷ್ಟ ಆಗುತ್ತೆ, ಅವ್ರ ಪಕ್ಷಕ್ಕೂ ಹೆಚ್ಚಿನ ನಷ್ಟ ಆಗುತ್ತೆ. RSS ಅಂತಂದರೆ ಇವತ್ತು ದೇಶಭಕ್ತರು, ನಮ್ಮ ರಾಷ್ಟ್ರೀಯತೆ, ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಿ ಒಳ್ಳೆಯ ಹಾದಿಯಲ್ಲಿ ತಗೊಂಡೋಗೋ ಇನ್ಸ್ಟಿಟ್ಯೂಷನ್ನ ಅವರು ಮೆಚ್ಕೋಬೇಕು. ಅವರು ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿರೋದು ದುರದೃಷ್ಟ.